ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಪ್ರಿಯಾಂಕ ಖರ್ಗೆ ಯಾಕೋ ಏನು RSS ಮೇಲೆ ಭಾಳಷ್ಟು ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೋಹನ್ ಭಾಗವತರ ಮಾತುಗಳ ಮೇಲೆ ಅತಿ ತೀಕ್ಷ್ಣವಾಗಿ ಮಾತಾಡ್ತಾ ಇದ್ದಾರೆ. RSS ಡೆವಲಪ್ಮೆಂಟ್ ಬಗ್ಗೆ, ಅವ್ರ ವಿಚಾರಗಳ ಬಗ್ಗೆ ತಮ್ಗೆ ಒಪ್ಪಿಗೆ ಇಲ್ಲದೆ ಹೋಗಿರ್ಬೋದು. ಆದರೆ ಟೀಕೆ ಮಾತ್ರ ಇವತ್ತಿಗೆ ಭಾಳ ಜೋರು. ಯಾಕೆ BJP ಹೇಳ್ತಾರೆ ಇಲ್ಲ ರಾಹುಲ್ ಗಾಂಧಿ ಅವ್ರ ಮೆಚ್ಚುರಾಗಿ ಮಾತಾಡಲಿಕ್ಕೆ ಹಚ್ಚಿದ್ದಾರೆ, ಇರ್ಬೋದಿಲ್ಲ ಅಂತಲ್ಲ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಅವ್ರ ನಾಯಕ, ಅವ್ರ ಮೆಚ್ಚುರಾಗಿ ಪ್ರಯತ್ನ ಎಲ್ಲರೂ ಮಾಡ್ತಾರೆ, ಕಾಂಗ್ರೆಸ್ನಲ್ಲೇ ಅವರು ಮಾಡ್ತಾ ಇರ್ಬೋದು. ಆದರೆ ಇಷ್ಟು ತೀವ್ರವಾಗಿನ ಈ ಹಿಂದೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಧರ್ಮದ ಬಗ್ಗೆ ಒಂದು ಮಾತಾಡಿದರು. ಅದು ಮಾತಾಡಿದ್ದು ಯಾವ ರೂಪ ಪಡಿತಪ್ಪ ಅಂದರೆ ಇಡೀ ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಏನಪ್ಪ ಅಂತಂದ್ರೆ ಆರ್ಗ್ಯುಮೆಂಟನ್ನು ನಡೆದ್ಬಿಟ್ಟು ಕೆಟ್ಟ ಪದ ಅನ್ನುವಂಗೆ ಮಾತಾಡಿದರು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಒಂದು ದೊಡ್ಡದು ಮಾಡಿ ಪಾಪ ಅವ್ರ ಬಾಯಿ ಬಂದು ಹೋಗಂಗೆ ಮಾಡಿಬಿಟ್ರು ನಂತರದಲ್ಲೇ. ಆದರೆ ಇದನ್ನು ಆ ಪ್ರಯೋಗ ಈ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಇವರು ದಾಳಿ ಮಾಡ್ತಾರೆ, ಪ್ರತಿ ದಾಳಿ ಮಾಡ್ತಾಯಿದ್ದಾರೆ, ಕಿಡಿಕಾರ್ತಿದ್ರು, ಎಲ್ಲ ಮಾಡ್ತಾಯಿದ್ರು ಸಹಿತ ಅದಕ್ಕೇನು ಜಗ್ಗವಲ್ಲ ಜಪ್ಪಯ್ಯ ಅಂತೇಳಿ ಪ್ರಿಯಾಂಕ ಖರ್ಗೆ ಅವರು ಪ್ರತಿಯೊಂದು ಉತ್ತರ ಕೊಡ್ತಾ ಇದ್ದಾರೆ. RSSನ ಮೇನ್ ಟಾರ್ಗೆಟ್ ಮಾಡಿದ್ದಾರೆ. ಮತ್ತು ಅದು ಸರಿನೂ ಅದ. ದಾಳಿಗೆ ಪ್ರತಿ ದಾಳಿ ಯಾರು ದಾಳಿ ಮಾಡಿದ್ರೆ ಅವ್ರನ್ನ ಪ್ರತಿ ದಾಳಿ ಮಾಡಬೇಕಾಗಿದೆ. ಅದು ನಿಜವಾಗಿಯೂ ಒಬ್ಬ ರಾಜಕಾರಣಿ, ಒಬ್ಬ ಆಟಗಾರನ ಆಟ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದಾಳಿಗೆ ಪ್ರತಿ ದಾಳಿ ಆಗ್ಬೇಕಲ್ಲೇ, ಅಲ್ಲಿ ಡಿಫೆನ್ಸ್ ಆಯ್ತಂದ್ರೆ ಸೋಲು ಸಾಧ್ಯತೆಗಳು ಹೆಚ್ಚಿಗಿರ್ತಾವ ಅನ್ನೋದು ಅಷ್ಟು ಸಾಧ್ಯತೆ. ಯಾಕಂದ್ರೆ ಡಿಫೆನ್ಸ್ ಮಾಡುವಲ್ಲ ಜಾನ್ ಬೌಲರ್ ಬೇಕಾದ್ ಮಾಡ್ಬೋದು. ಆದರೆ ಅದು ಅಟ್ಯಾಕಿಂಗ್ ಆದ್ರೆ ಅಲ್ಲಿ ಎರಡೂ ಅದ, ಸುಯಿಸೈಡು ಅದ, ಹೊಡೆದ್ರೆ ಸಿಕ್ಸರು ಅದ. ಹಂಗಿದ್ದಂಗಿಲ್ಲ. ಹೆಂಗೆ ಇವ್ರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ RSSದ ಆದಾಯದಕ್ಕೆ ಬೆನ್ನು ಹತ್ತಿದ್ದಾರೆ. ಆದಾಯ ಮೂಲ ಯಾವುದು ನಿಮ್ಮದು? ಎಲ್ಲಿದೆ ಬರ್ತದೆ ನಿಮ್ಮ ದುಡ್ಡ? ನಿಮ್ಮ ರಿಜಿಸ್ಟ್ರೇಷನ್ ಇಲ್ಲ, ಅದು ದುಡ್ಡು ಹೆಂಗೆ ತೊಳ್ತೀರಿ, ಖರ್ಚು ಹೆಂಗೆ ಮಾಡ್ತೀರಿ? ಈ ರಾಷ್ಟ್ರ ಮಟ್ಟದಲ್ಲಿ ಅದು 100 ವರ್ಷಗಳ ಸಂದರ್ಭದಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಿ? ಆ ಖರ್ಚು ಮಾಡಿದ ದುಡ್ಡಿನ ಮೂಲ ಯಾವುದು? ಮೂಗು ಹಿಡಿತಾ ಇದ್ದಾರೆ. ನೀವು ಯಾಕೆ ನೋಂದಣಿ ಮಾಡಿಸ್ತಾ ಇಲ್ಲ? ನೋಂದಣಿ ಮಾಡಿಸ್ಬೇಕು ನೀವು.